ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಡಿಸ್ಕಸ್ ಮಾಡೋಣ 13 ಜನವರಿ 2026 ಕರೆಂಟ್ ಅಫೇರ್ಸ್ಗಳಲ್ಲಿರೋ ಟಾಪ್ 12 ಕ್ವಶನ್ಸ್ಗಳನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಒಂದು ಕ್ವಶನ್ಸ್ಗಳು ನಿಮಗೆ PC, PSI, SDA, FDA, ವಿಲೇಜ್ ಅಕೌಂಟ, ಗ್ರೂಪ್ C, KA ಅಷ್ಟೇ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ಸ್ಗಳು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ SSC MTSಗೆ ನೀವು ಏನಾದರೂ ತಯಾರಿ ಮಾಡ್ತಾಯಿದ್ರೆ, ನಂತರ SSC GD ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಆಗಿರ್ಬೋದು, ರೈಲ್ವೆ ಗ್ರೂಪ್ ಡಿಗೆ ಆಗಿರ್ಬೋದು, ಎಲ್ಲಕ್ಕೂ ಕೂಡ ಈ ಒಂದು ಕ್ವಶನ್ಸ್ಗಳಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾನು ಇನ್ಮೇಲೆ ಕರೆಂಟ್ ಅಫೇರ್ಸ್ ಜೊತೆಗೆ ಅದರ ರಿಲೇಟೆಡ್ ಆಗಿರೋ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದೊಂದಾಗಿ ಡಿಸ್ಕಷನ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮೊದಲೇ ಪ್ರಶ್ನೆ, 83ನೇ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳು 2026ರಲ್ಲಿ ಅತ್ಯುತ್ತಮ ನಟಿ ನಾಟಕ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಜೆಸ್ಸಿ ಬಕ್ಲಿ. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ 83ನೇ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳು 2026ರಲ್ಲಿ ಕ್ಯಾಲಿಫೋರ್ನಿಯಾದ ಬೆವರ್ಲಿ ಹಿಲ್ಟನ್ನಲ್ಲಿ ನಡೆಯಿತು. ಭಾರತೀಯ ನಟಿ ಪ್ರಿಯಾಂಕಾ ಚೋಪ್ರಾ ಈ ವರ್ಷದ ಗೋಲ್ಡನ್ ಗ್ಲೋಬ್ಗೆ ಪ್ರಶಸ್ತಿ ನಿರೂಪಿಕೆಯಾಗಿ ಸೇರಿಕೊಂಡಿದ್ದಾರೆ. ಅಂದರೆ ನಮ್ಮ ನಟಿ ಪ್ರಿಯಾಂಕಾ ಚೋಪ್ರಾ ಅವರು ನಿರೂಪಿಕೆಯಾಗಿ ಈ ವರ್ಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದಾದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, 83ನೇ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳ ಅಗ್ರ ವಿಜೇತರು ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಅತ್ಯುತ್ತಮ ಚಲನಚಿತ್ರ ಹ್ಯಾಮ್ನೆಟ್ ಅಂತ ಇದೆ. ಅತ್ಯುತ್ತಮ ಚಿತ್ರ ನೋಡಿ ಫ್ರೆಂಡ್ಸ್, ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತ ಇದೆ. ಅದ ನಂತರ ಅತ್ಯುತ್ತಮ ನಿರ್ದೇಶಕ ನೋಡಿ ಫ್ರೆಂಡ್ಸ್, ಇಲ್ಲಿ ಪಾಲ್ ಥಾಮಸ್ ಆ್ಯಂಡರ್ಸನ್ ಅಂತ ಇದೆ. ಅತ್ಯುತ್ತಮ ನಟ ನೋಡಿ ಫ್ರೆಂಡ್ಸ್, ಮ್ಯಾಗ್ನರ್ ಮೌರಾ ಅಂತ. ಅತ್ಯುತ್ತಮ ನಟಿ ನೋಡಿ ಜೆಸ್ಸಿ ಬಕ್ಲಿ. ಫ್ರೆಂಡ್ಸ್, ಭಾರತದ ಮೊದಲ ರಾಷ್ಟ್ರೀಯ ಸುಧಾರಿತ ಸ್ಫೋಟಕ ಸಾಧನ ದತ್ತಾಂಶ ನಿರ್ವಹಣಾ ವ್ಯವಸ್ಥೆ ಅಂದರೆ NIDMS ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಅಮಿತ್ ಶಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಇಲ್ಲಿ ನೋಡ್ಬೋದು ನೀವು. ಭಾರತದ ಮೊದಲ ಸಂಪೂರ್ಣ ಸಾಕ್ಷರ ರಾಜ್ಯ ಯಾವುದು ಅಂದರೆ ಅದು ಮಿಜೋರಾಂ ಅಂತ ಇದೆ. ಅದನಂತರ ಭಾರತ ಮೊದಲ ಮೆಗಾವ್ಯಾಟ್ ಪ್ರಮಾಣದ ಹೈಡ್ರೋ ಡೈನಾಮಿಕ್ ವಿದ್ಯುತ್ ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ನಂಗಲ್ ಹೈಡಲ್ ಕಾಲುವೆ, ಪಂಜಾಬ್. ಇದರ ನಂತರ ರೋಲಿಂಗ್ ಬಜೆಟನ್ನು ಅಂಗೀಕರಿಸಿದ ಭಾರತ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ಆನ್ಸರ್ ಮಧ್ಯಪ್ರದೇಶ. ಭಾರತದ ಮೊದಲ ಮೀಸಲಾದ ಅರಣ್ಯ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆಯಾಗಲಿದೆ ಅಂತ ಕೇಳ್ತಿದ್ದಾರೆ? ಗೋರಖ್ಪುರ್, ಉತ್ತರ ಪ್ರದೇಶ. ಇದರ ನಂತರ ಬಿದಿರಿನ ಉದ್ಯಾನ ಎಂಬ ಥೀಮನ್ನು ಆಧರಿಸಿದ ದೇಶದ ಮೊದಲ ಪ್ರಕೃತಿ ವಿಷಯದ ವಿಮಾನ ನಿಲ್ದಾಣ ಟರ್ಮಿನಲ್ ಯಾವುದು ಅಂದರೆ ಗುವಾಹಟಿ, ಇದು ಅಸ್ಸಾಂನಲ್ಲಿದೆ. ಇದರ ನಂತರ ಭಾರತ ಮೊದಲ ವನ್ಯಜೀವಿ ಸಂರಕ್ಷಿತ ಹೆದ್ದಾರಿ ಯಾವುದು ಅಂತ ಕೇಳ್ತಿದ್ದಾರೆ? NH45. ಇದರ ನಂತರ ಭಾರತ ಮೊದಲ ಪವರ್ ಮ್ಯೂಸಿಯಂ ಯಾವ ನಗರದಲ್ಲಿ ನಿರ್ಮಾಣವಾಗಲಿದೆ ಅಂದರೆ ಪಟ್ನಾ, ಇದು ಬಿಹಾರದಲ್ಲಿದೆ. ಇದರ ನಂತರ ಭಾರತ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮ ಅಮರಾವತಿ, ಅಂದರೆ ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮ ಅಮರಾವತಿ, ಇದು ಆಂಧ್ರ ಪ್ರದೇಶದಲ್ಲಿದೆ. ಪಂಚವಟಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ATM ಅಳವಡಿಸಿದ ಭಾರತ ಮೊದಲ ಬ್ಯಾಂಕ್ ಯಾವುದಂದರೆ ಅದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಭಾರತ ಮೊದಲ ರಾತ್ರಿ ಸಫಾರಿ ಕುಕ್ರೈಲ್ ನಿರ್ಮಾಣ ಇದೆಯಲ್ಲಿದೆ ಅಪ್ಪ ಅಂದರೆ ಲಕ್ನೋ, ಉತ್ತರ ಪ್ರದೇಶ. ಇದಾದ ನಂತರ ಸ್ವತಂತ್ರ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂದರೆ UCC ಜಾರಿಗೆ ತಂದ ಮೊದಲ ರಾಜ್ಯ ಯಾವುದಂದರೆ ಉತ್ತರಾಖಂಡ. ಭಾರತ ಮೊದಲ 24x7 ಆನ್ಲೈನ್ ಎಲ್ಲಿದೆ ಅಂತ ಅಂದರೆ ಇದು ಕೊಲ್ಲಂ, ಇದು ಕೇರಳದಲ್ಲಿದೆ. ಇದರ ನಂತರ ನೋಡಿ ಫ್ರೆಂಡ್ಸ್, ಭಾರತವು ರೈಸಿನಾ ವಿಜ್ಞಾನ ರಾಜತಾಂತ್ರಿಕ ಉಪಕ್ರಮ 2026 ಯಾವ ನಗರದಲ್ಲಿ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ಇದರ ನಂತರ ರಾಷ್ಟ್ರೀಯ ಯೋಗ ದಿನ 2026 ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಜನವರಿ 12. ನೋಡಿ ಫ್ರೆಂಡ್ಸ್, ಭಾರತದ ಶ್ರೇಷ್ಠ ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ನಾಯಕ ಸ್ವಾಮಿ ವಿವೇಕಾನಂದ ಜನ್ಮ ದಿನಾಚರಣೆಯನ್ನು 1985ರಿಂದ ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಇದರ ನಂತರ 2026 ಥೀಮ್ ನೋಡಿ ಫ್ರೆಂಡ್ಸ್, ಸ್ವಯಂ ಬೆಳಗಿಸಿ ಜಗತ್ತನ್ನು ಪ್ರಭಾವಿಸಿ ಅಂತ ಇದೊಂದು 2026 ಥೀಮ್ ಇದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂದರೆ ಮೈಟಿ ಪರಂಶಕ್ತಿ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯವನ್ನು ಯಾವ IITನಲ್ಲಿ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ IIT ಮದ್ರಾಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಅಂದರೆ ಸರ್ವೋಚ್ಚ ಶಕ್ತಿ ಎಂದರೇನು? ಪರಂ ಶಕ್ತಿಯನ್ನು ಪರಂ ರುದ್ರ ಸೂಪರ್ ಕಂಪ್ಯೂಟಿಂಗ್ ಕ್ಲಸ್ಟರ್ನಿಂದ ನಡೆಸಲಾಗುತ್ತದೆ. ಇದು 3.1 ಪೇಟಾ ಫ್ಲಾಟ್ಗಳ ಗರಿಷ್ಠ ಕಾರ್ಯಕ್ಷಮತೆಯನ್ನು ಹೊಂದಿದೆ. ಅಂದರೆ ಇದು ಪ್ರತಿ ಸೆಕೆಂಡಿಗೆ 3.1 ಕ್ವಾಡ್ರಿಲಿಯನ್ ಲೆಕ್ಕಾಚಾರಗಳನ್ನು ಮಾಡಬಹುದು.
ವೆನೆಜುವೆಲಾದ ತೈಲ ಮತ್ತು ಅನಿಲ ವ್ಯಾಪಾರವನ್ನು ಹತ್ತಿಕ್ಕುವ ಅಭಿಯಾನದ ಭಾಗವಾಗಿ ಯು ಎಸ್ ಮಿಲಿಟರಿ ಯಾವ ರಷ್ಯಾದ ಧ್ವಜವನ್ನು ಹೊಂದಿರುವ ತೈಲ ಟ್ಯಾಂಕರನ್ನು ವಶಪಡಿಸಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಮರಿನಾರ ಅಂತ. ರಷ್ಯಾದ ಹಡಗನ್ನು ಮರಿನೇರಾ ಎಂದು ಹೆಸರಿಸಲಾಯಿತು. ಅದರ ಹಿಂದಿನ ಹೆಸರು ಬೆಲ್ಲಾ ಒನ್ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ವಶಪಡಿಸಿಕೊಂಡ ಸ್ಥಳ ನೋಡ್ಬೋದು, ಉತ್ತರ ಅಟ್ಲಾಂಟಿಕ್ ಸಾಗರ ಅಂದರೆ ಐಸ್ಲ್ಯಾಂಡ್ ಬಳಿ ಇದೆ. ಇದನಂತರ ನೋಡಿ ಫ್ರೆಂಡ್ಸ್, ಇದು ಕಾರ್ಯಾಚರಣೆಗೆ ಕಾರಣ ಎಂದರೆ ಅಮೆರಿಕಾದ ನಿರ್ಬಂಧಗಳನ್ನು ಉಲ್ಲಂಘಿಸಿ ವೆನೆಜುವೆಲಾದಿಂದ ತೈಲ ಕಳ್ಳಸಾಗಣೆ ನಿಲ್ಲಿಸುವುದು ಮತ್ತು ವೆನೆಜುವೆಲಾದ ಮೇಲೆ ಆರ್ಥಿಕ ಒತ್ತಡವನ್ನು ಹೆಚ್ಚಿಸುವುದು. ಅವತಾರ ಗ್ರೂಪ್ ಬಿಡುಗಡೆ ಮಾಡಿದ ಭಾರತದಲ್ಲಿ ಮಹಿಳೆಯರಿಗಾಗಿ ಉನ್ನತ ನಗರಗಳು ಅಂದರೆ TCWI 2025 ವರದಿಯಲ್ಲಿ ಯಾವ ನಗರ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ನಮ್ಮ ಬೆಂಗಳೂರು. ನವದೆಹಲಿಯಲ್ಲಿ ನಡೆಯುತ್ತಿರುವ ವಿಶ್ವ ಪುಸ್ತಕ ಮೇಳ 2026ರಲ್ಲಿ ಯಾವ ದೇಶವು ಗೌರವಾನ್ವಿತ ಅತಿಥಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕತಾರ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ವಿಶ್ವ ಪುಸ್ತಕ ಮೇಳ 2026 ಆವೃತ್ತಿ, ಇದು 53ನೇ ಆವೃತ್ತಿ ಇದೆ. 53ನೇ ಆವೃತ್ತಿ ಇದೆ ಫ್ರೆಂಡ್ಸ್. 53ನೇ ಆವೃತ್ತಿಯಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್, ಆ ಇವೆಂಟ್ ದಿನಾಂಕ ಕೂಡ ನೋಡ್ಬೋದು, ಜನವರಿ 10ರಿಂದ ಜನವರಿ 18, 2026ರವರೆಗೆ. ಇದನಂತರ ಸ್ಥಳ ನೋಡಿ, ಭಾರತದ ಮಂಟಪ, ಪ್ರಗತಿ ಮೈದಾನ, ನವದೆಹಲಿ. ಮುಖ್ಯ ಥೀಮ್ ನೋಡಿ ಫ್ರೆಂಡ್ಸ್, ಭಾರತೀಯ ಮಿಲಿಟರಿ ಇತಿಹಾಸ ಅಂದರೆ ಶೌರ್ಯ ಮತ್ತು ಬುದ್ಧಿವಂತಿಕೆ ಅಂತ ಇದೆ. ಇದನಂತರ ಗೌರವ ಅತಿಥಿ ರಾಷ್ಟ್ರ ಕತಾರ್ ಅಂತ ಇದೆ. ಅದನಂತರ ಫೋಕಸ್ ದೇಶ ಅಂದರೆ ಸ್ಪೇನ್ ಅಂತ ಇದೆ. ಅಣ್ಣಾಮಲೈ ಅಭಯಾರಣ್ಯದಲ್ಲಿ ಹುಲಿಗಣತಿಯನ್ನು ಉತ್ತೇಜಿಸಲು ಯಾವ ಮೊಬೈಲ್ ಅಪ್ಲಿಕೇಶನನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, MS ಟ್ರಿಪ್ಸ್ ಅಪ್ಲಿಕೇಶನ್ ಅಂತ. MS ಟ್ರಿಪ್ಸ್ನ ಪೂರ್ಣ ಹೆಸರು ಹುಲಿಗಳ ಮೇಲ್ವಿಚಾರಣಾ ವ್ಯವಸ್ಥೆ ಅಂದರೆ ತೀವ್ರ ರಕ್ಷಣಾ ಮತ್ತು ಪರಿಸರ ಸ್ಥಿತಿ. ನೋಡಿ ಫ್ರೆಂಡ್ಸ್, ಇದನ್ನು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದರೆ NTCA ಮತ್ತು ಭಾರತೀಯ ವನ್ಯಜೀವಿ ಸಂಸ್ಥೆ ಅಭಿವೃದ್ಧಿಪಡಿಸಿವೆ. ನೋಡಿ ಫ್ರೆಂಡ್ಸ್, ಇದು ವನ್ಯಜೀವಿ ಸಿಬ್ಬಂದಿಗೆ ಗಸ್ತು ಸಮಯದಲ್ಲಿ ನೈಜ ಸಮಯದ ಡೇಟಾವನ್ನು ಸಂಗ್ರಹಿಸಲು ಮತ್ತು ಅಪ್ಲೋಡ್ ಮಾಡಲು ಅನುವು ಮಾಡಿಕೊಡುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಜನವರಿ 2026ರಲ್ಲಿ ಅಶೋಕ್ ಲೈಲ್ಯಾಂಡ್ನ ಮೊದಲ ಮೀಸಲಾದ ಎಲೆಕ್ಟ್ರಿಕ್ ವೆಹಿಕಲ್ ಸ್ಥಾವರವನ್ನು ಎಲ್ಲಿ ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಲಕ್ನೋ, ಉತ್ತರ ಪ್ರದೇಶ. ಭಾರತದ 45ನೇ ಅಂಟಾರ್ಟಿಕ್ ದಂಡಯಾತ್ರೆಯ ಭಾಗವಾಗಿ ಯಾವ ದೇಶದ ಸಂಶೋಧಕರು ಮೈತ್ರಿ ಸಂಶೋಧನಾ ಕೇಂದ್ರಕ್ಕೆ ಸೇರಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ UAE. ಜನವರಿ 2026ರಲ್ಲಿ ಯಾವ ರಾಜ್ಯದ ಮುಖ್ಯಮಂತ್ರಿ ಕ್ಯಾನ್ಸರನ್ನು ಮೊದಲೇ ಪತ್ತೆ ಹಚ್ಚಲು ಆಶಾ ವ್ಯಾನ್ ಮೊಬೈಲ್ ಘಟಕವನ್ನು ಪ್ರಾರಂಭಿಸಿದರು? ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಇಲ್ಲಿ ಫ್ರೆಂಡ್ಸ್, ನಾವು ಗುಜರಾತ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅಂದರೆ ಗುಜರಾತ್ ಟ್ರೆಂಡಿಂಗ್ನಲ್ಲಿದೆ. ಅಂದರೆ ಯಾವ ರಾಜ್ಯಗಳು ಟ್ರೆಂಡಿಂಗ್ನಲ್ಲಿರುತ್ತೆ ಆ ರಾಜ್ಯದ ಮೇಲೆ ರಿಲೇಟೆಡ್ ಆಗಿ ಕ್ವಶನ್ಗಳು ಕೇಳ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಗುಜರಾತ್ ರಾಜಧಾನಿ ಗಾಂಧಿನಗರ ಇದೆ. ಅಲ್ಲಿಯ ಮುಖ್ಯಮಂತ್ರಿ ನೋಡಿ ಫ್ರೆಂಡ್ಸ್ ಈಗ ಭೂಪೇಂದ್ರ ಪಟೇಲ್ ಆಗಿದ್ದಾರೆ. ರಾಜ್ಯಪಾಲರು ಆಚಾರ್ಯ ದೇವವ್ರತ. ಮುಖ್ಯ ನ್ಯಾಯಮೂರ್ತಿ ನೋಡಿ ಫ್ರೆಂಡ್ಸ್ ಸುನೀತಾ ಅಗರ್ವಾಲ್. ಇದನಂತರ ಗುಜರಾತ್ ಸ್ಥಾಪನೆಯಾಗಿದ್ದು ಮೇ 1, 1960. ಗುಜರಾತ್ನ ನೆರೆಯ ರಾಜ್ಯಗಳು ನೋಡಿ ಫ್ರೆಂಡ್ಸ್, ಇಲ್ಲಿ ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ. ಲೋಕಸಭಾ ಸ್ಥಾನಗಳು ನೋಡಿ ಫ್ರೆಂಡ್ಸ್, ಒಟ್ಟು 26 ರಾಜ್ಯಸಭಾ ಸ್ಥಾನಗಳು, ಅದನಂತರ 11 ಅಂದರೆ ಲೋಕಸಭಾ ಸ್ಥಾನಗಳು 26 ಇವೆ. ಇದನಂತರ ರಾಜ್ಯಸಭಾ ಸ್ಥಾನಗಳು 11 ಇವೆ. ಇದನಂತರ ವಿಧಾನಸಭಾ ಸ್ಥಾನಗಳು ಒಟ್ಟು 182 ಸ್ಥಾನಗಳಿವೆ. ಜಾನಪದ ನೃತ್ಯಗಳು ಗರ್ಬಾ, ದಾಂಡಿಯಾ ಮತ್ತು ತಿಪ್ಪಾನಿ. ಹಬ್ಬಗಳು ರನ್ ಉತ್ಸವ ಮತ್ತು ಉತ್ತರಾಯಣ. ಇದನಂತರ ರಾಜ್ಯ ಪ್ರಾಣಿ ಏಷ್ಯಾಟಿಕ್ ಸಿಂಹ ಅಂತ ಇದೆ. ಇದನಂತರ ನೋಡಿ ಫ್ರೆಂಡ್ಸ್, ರಾಜ್ಯ ಪಕ್ಷಿ ಗ್ರೇಟರ್ ಫ್ಲೇಮಿಂಗೋ. ಇದನಂತರ ರಾಜ್ಯ ಮರ ಆಲದ ಮರ. ರಾಜ್ಯದ ಜಾನಪದ ನೃತ್ಯ ಗಾರ್ಬಾ. ಅದನಂತರ ರಾಜ್ಯದ ಹೂ ಮ್ಯಾರಿಗೋಲ್ಡ್. ಇದನಂತರ ನೋಡಿ ಫ್ರೆಂಡ್ಸ್, ಗುಜರಾತ್ ರಾಜ್ಯದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು ನೋಡ್ಬೋದು ನೀವು ಇಲ್ಲಿ ನೋಡಿ, ಗಿರ್ ರಾಷ್ಟ್ರೀಯ ಉದ್ಯಾನವನ, ಅದನಂತರ ಒಂದ್ಸದ ರಾಷ್ಟ್ರೀಯ ಉದ್ಯಾನವನ, ಅದನಂತರ ಬ್ಲ್ಯಾಕ್ ಬಕ್ ರಾಷ್ಟ್ರೀಯ ಉದ್ಯಾನವನ, ಅದನಂತರ ಸಾಗರ್ ರಾಷ್ಟ್ರೀಯ ಉದ್ಯಾನವನ ಅಂತ ಇದೆ. ಸೊ ಫ್ರೆಂಡ್ಸ್, ನಿಮಗೊಂದು ಫ್ರೆಂಡ್ಸ್ ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ನೋಡಿ,
ರಾಷ್ಟ್ರೀಯ ಯುವಕರ ದಿನ ಯಾವಾಗ ಆಚರಿಸಲಾಗುತ್ತದೆ? ಈ ಒಂದು ಪ್ರಶ್ನೆಗೆ ಉತ್ತರ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ಡೈಲಿ ಕರೆಂಟ್ ಅಫೇರ್ಸ್ನ ಟಾಪ್ 12 ಪ್ರಶ್ನೆಗಳು. ಸೊ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಈ ಒಂದು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ ಕೊಡಿ. ಯಾಕೆಂದರೆ ನಾನು ಡೈಲಿ ಕರೆಂಟ್ ಅಫೇರ್ಸ್ನ ಹಾಕ್ತಾ ಇರ್ತೀನಿ, ಜೊತೆಗೆ ವೀಕ್ಲಿ ಕರೆಂಟ್ ಅಫೇರ್ಸ್ನ ಹಾಕ್ತೀನಿ, ಜೊತೆಗೆ ಮಂತ್ಲಿ ಕರೆಂಟ್ ಅಫೇರ್ಸ್ನು ಕೂಡ ಹಾಕ್ತೀನಿ. ಅದರ ಜೊತೆಗೆ ಹೊಸದಾಗಿ ನೋಟಿಫಿಕೇಷನ್ ಆಗುವಂಥ ಹೊಸ ಜಾಬ್ಸ್ಗಳ ಬಗ್ಗೆಯೂ ನಾನು ನೋಟಿಫಿಕೇಷನ್ ವಿಡಿಯೋನು ಹಾಕ್ತೀನಿ. ಜೊತೆಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅದರ ಬಗ್ಗೆಯೂ ನಾನು ಕೂಡ ಎಲ್ಲೂ ಡೀಟೇಲಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಈ ಒಂದು ನನ್ನ ಚಾನೆಲ್ ಬಗ್ಗೆ ಇನ್ಫಾರ್ಮ್ ಮಾಡಿ. ಯಾಕೆಂದರೆ ನಾನು ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.